ಒಂದು ದಿನ ನೀನು ಪೆಟ್ರೋಲ್ ಹಾಕಿಸ್ತೀಯ, ಆದರೆ ಅದರಲ್ಲಿ 20% ಆಲ್ಕೋಹಾಲ್ ಇರೋದು ಗೊತ್ತಾಗೋದಿಲ್ಲ. ಆಗ ಏನಾಗುತ್ತೆ ಗೊತ್ತಾ? ನಿನ್ನ ಬೈಕ್ ಮೈಲೇಜ್ ಕಡಿಮೆ ಆಗಬಹುದು. ಇನ್ನೂ ವರ್ಸ್ಟ್ ಅಂದರೆ ಇಂಜಿನ್ ಡ್ಯಾಮೇಜ್ ಆಗಬಹುದು. ಇದು ಸ್ಟೋರಿ ಅಲ್ಲ, ಇದು E20 ಪೆಟ್ರೋಲ್ ರಿಯಾಲಿಟಿ. ಇವತ್ತು ಭಾರತದಲ್ಲಿ ಸ್ಲೋ ಆಗಿ ಒಂದು ಹೊಸ ಫ್ಯೂಯಲ್ ಶಿಫ್ಟ್ ಆಗ್ತಾ ಇದೆ. ಅದರ ಹೆಸರು E20 ಪೆಟ್ರೋಲ್. E20 ಅಂದರೆ ಏನು? 80% ಪೆಟ್ರೋಲ್ ಪ್ಲಸ್ 20% ಎಥನಾಲ್. ಈ ಎಥನಾಲ್ ಅಂದರೆ ಏನು? ಇದು ಆಲ್ಕೋಹಾಲ್ ಟೈಪ್ ಫ್ಯೂಯಲ್. ಸಕ್ಕರೆ, ಕೊಬ್ಬು, ಮೆಕ್ಕೆಜೋಳ ಇತ್ಯಾದಿಗಳಿಂದ ತಯಾರಾಗುತ್ತದೆ. ಆದರೆ ಸಡನ್ ಆಗಿ ಸರ್ಕಾರ ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತು? ಮೊದಲ ಕಾರಣ, ಭಾರತ ತುಂಬ ಪೆಟ್ರೋಲ್ ಇಂಪೋರ್ಟ್ ಮಾಡ್ತಾ ಇದೆ. ಇದು ರಿಡ್ಯೂಸ್ ಮಾಡೋಕ್ಕೆ E20 ಹೆಲ್ಪ್ ಆಗುತ್ತೆ. ಎರಡನೇದು, ಪೊಲ್ಯೂಷನ್ ಕಂಟ್ರೋಲ್. E20 ಯೂಸ್ ಮಾಡಿದ್ರೆ ಹಾರ್ಮ್ಫುಲ್ ಗ್ಯಾಸಸ್ ಕಡಿಮೆ ಆಗಬಹುದು. ಮೂರನೇದು, ಫಾರ್ಮರ್ಸ್ ಬೆನಿಫಿಟ್. ಎಥನಾಲ್ ಪ್ರೊಡಕ್ಷನ್ಗೆ ಕ್ರಾಪ್ಸ್ ಬೇಕು, ರೈತರಿಗೆ ಇನ್ಕಮ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ E20 = ಫ್ಯೂಚರ್ ಗ್ರೀನ್ ಫ್ಯೂಯಲ್. ಆದರೆ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಇದೆ. E20 ಎಲ್ಲರಿಗೂ ಪರ್ಫೆಕ್ಟ್ ಅಲ್ಲ. ಮೊದಲು ಶಾಕ್, ಮೈಲೇಜ್ ಡ್ರಾಪ್. E20 ಮಾಡಿದ್ರೆ 3-6% ಮೈಲೇಜ್ ಕಡಿಮೆ ಆಗಬಹುದು. ಎರಡನೇ ಡೇಂಜರ್, ಓಲ್ಡ್ ವೆಹಿಕಲ್ಸ್. ಹಳೆಯ ಬೈಕ್ಸ್ ಮತ್ತು ಕಾರ್ನಲ್ಲಿ ರಬ್ಬರ್ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಇಂಜಿನ್ ಇಶ್ಯೂಸ್ ಬರಬಹುದು. ಮೂರನೇ ಪ್ರಾಬ್ಲಮ್, ಎಥನಾಲ್ ವಾಟರ್ ಅಬ್ಸರ್ವ್ ಮಾಡುತ್ತೆ, ಆದರೆ ಇಂಜಿನ್ ಒಳಗೆ ಕರೋಷನ್ ಆಗೋ ಚಾನ್ಸ್ ಇದೆ. ಬಟ್ ಟೆನ್ಷನ್ ಬೇಡ. ನ್ಯೂ ಜನ್ರೇಷನ್ ವೆಹಿಕಲ್ಸ್ ಬಗ್ಗೆ ಹೇಳೋದಾದರೆ 2023 ನಂತರ ಬಂದಿರುವ ವೆಹಿಕಲ್ಸ್ E20 ಕಂಪ್ಯಾಟಿಬಲ್ ಆಗಿ ಡಿಸೈನ್ ಆಗಿದೆ, ಅಂದರೆ ಸೇಫ್. ಆದರೆ ನಿಮ್ಮ ವೆಹಿಕಲ್ಸ್ ಓಲ್ಡ್ ಆದರೆ ಬ್ಲೈಂಡ್ ಆಗಿ ಯೂಸ್ ಮಾಡಬೇಡಿ. ಫಸ್ಟ್ ಮ್ಯಾನ್ಯುಯಲ್ ಚೆಕ್ ಮಾಡಿ, ಕಂಪನಿ ಅಡ್ವೈಸ್ ಫಾಲೋ ಮಾಡಿ. ಈಗಾಗಲೇ ಭಾರತದಲ್ಲಿ E20 ಪೆಟ್ರೋಲ್ ಪಂಪ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಫ್ಯೂಚರ್ನಲ್ಲಿ ಫುಲ್ E20 ಯೂಸ್ ಮಾಡೋ ಪ್ಲ್ಯಾನ್ ಇದೆ. ಫೈನಲ್ ಟ್ರೂತ್ ಏನು? E20 ಪೆಟ್ರೋಲ್ ಎನ್ವೈರ್ಮೆಂಟ್ ಬೆಸ್ಟ್, ಬಟ್ ಎಲ್ಲ ವೆಹಿಕಲ್ಸ್ಗೆ ಸೇಫ್ ಅಲ್ಲ. ಒಂದು ವಾರ್ನಿಂಗ್, ನಿಮ್ಮ ವೆಹಿಕಲ್ E20 ಕಂಪ್ಯಾಟಿಬಲ್ ಅಂದರೆ ಮಾತ್ರ ಯೂಸ್ ಮಾಡಿ, ಇಲ್ಲದಿದ್ದರೆ ನಿಮ್ಮ ಇಂಜಿನ್ ಸ್ಲೋ ಆಗಿ ಡ್ಯಾಮೇಜ್ ಆಗಬಹುದು. ಈ ವಿಡಿಯೋ ಯೂಸ್ ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಶಾಕಿಂಗ್ ಫ್ಯಾಕ್ಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.